ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ನ ಈ ಒಂದು ಕ್ವಿಕ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಎಸ್, ನೀವು ಕೇಳ್ತಾ ಇರೋದು ನಿಜಾನೇ ಸ್ನೇಹಿತರೆ. ಚೈತ್ರಾ ಕುಂದಾಪುರ ಅವರು ಕರಾವಳಿ ಭಾಗದಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗಿದ್ರು, ಬಟ್ ಕರ್ನಾಟಕದಾದ್ಯಂತ ಅವರ ಹೆಸರು ಕೇಳಿಸ್ಕೊಳ್ಳೋದಕ್ಕೆ, ಅವರು ಪ್ರಚಲಿತದಲ್ಲಿ ಬರೋದಕ್ಕೆ ಕಾರಣ ಏನು? ಉದ್ಯಮಿ ಗೋವಿಂದ ಪೂಜಾರಿ ಅನ್ನೋರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡಿಸೋದಾಗಿ ಸುಮಾರು 5 ಕೋಟಿ ವಂಚನೆ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಬಂಧಿಸಲಾಗಿತ್ತು. ಸೊ ಇದಾದ ನಂತರವೇ ಇಡೀ ಕರ್ನಾಟಕದಾದ್ಯಂತ ಚೈತ್ರಾ ಕುಂದಾಪುರ ಅನ್ನುವಂತಹ ಹೆಸರು ಪಾಪ್ಯುಲರ್ ಆಗಲಿಕ್ಕೆ ಕಾರಣ ಆಯಿತು. ಇದಾದ ನಂತರವೇ ಅವರಿಗೆ ಬಿಗ್ ಬಾಸ್ನಿಂದ ಆಫರ್ ಕೂಡ ಬಂತು. ಸೊ ಈ ಒಂದು 5 ಕೋಟಿ ವಂಚನೆ ಪ್ರಕರಣ ಏನಿದೆಯಲ್ಲ, ಈ ಕೇಸ್ ಇನ್ನೂ ಮುಗಿದಿಲ್ಲ. ಈ ಕೇಸ್ನ ವಿಚಾರಣೆ ಇನ್ನೂ ನಡೀತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಿಂದ ಚೈತ್ರಾ ಕುಂದಾಪುರ ಅವರು ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ವಾರೆಂಟನ್ನು ಹೊರಡಿಸಲಾಗಿತ್ತು. ಆ ಕಾರಣಕ್ಕಾಗಿ ಚೈತ್ರಾ ಕುಂದಾಪುರ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದರು. ಹಾಗೆಯೇ ಮುಂದಿನ ವಿಚಾರಣೆಯನ್ನು ಕೋರ್ಟ್ ಜನವರಿ 13ನೇ ತಾರೀಕು ಮುಂದೂಡಿಸಿದ್ದಾರೆ. ಸೊ 13ನೇ ತಾರೀಕು ಕೂಡ ಮತ್ತೊಂದು ಸಲ ಚೈತ್ರಾ ಕುಂದಾಪುರ ಅವರು ವಾಪಸ್ ಕೋರ್ಟ್ಗೆ ಹಾಜರಾಗಲಿಕ್ಕೆ ಹೊರಗಡೆ ಬರಬೇಕಾಗಿರುತ್ತೆ. ಇಲ್ಲಿ ಮೇನ್ ಪಾಯಿಂಟಿಗೆ ನಾನು ಬಂದ್ಬಿಡ್ತೀನಿ. ಇನ್ಫ್ಯಾಕ್ಟ್ ಚೈತ್ರಾ ಕುಂದಾಪುರ ಅವರು, ನಾನು ಹೇಳಿದೆ ಯಾವ ಕಾರಣಕ್ಕೆ ಪಾಪ್ಯುಲರ್ ಆಗಿದ್ರು, ಯಾಕೆ ಬಿಗ್ ಬಾಸ್ ಅವರು ಈ ಒಬ್ಬ ವ್ಯಕ್ತಿಯನ್ನು ಬಿಗ್ ಬಾಸ್ ಮನೆ ಒಳಗಡೆ ಕರೆಸ್ಕೊಂಡ್ರು ಅಂತ. ಬಿಕಾಸ್ ಅಲ್ಲಿ ಹೆಸರು ಸೌಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಈ ಒಂದು ವಂಚನೆ ಪ್ರಕರಣದಲ್ಲಿ. ಸೊ ಬಿಗ್ ಬಾಸ್ ಕೂಡ ಇವರನ್ನು ಅಟ್ರಾಕ್ಟ್ ಮಾಡ್ಕೊಳ್ತು, ಮನೆ ಒಳಗಡೆ ಕರೆಸ್ಕೊಂಡ್ರು. ಬಟ್ ಈಗ ವಿಷಯ ಇರೋದೆಂತ ಅಂತ ಹೇಳಿದ್ರೆ, ಇವರು ಆಲ್ರೆಡಿ ಯಾವುದೋ ಒಂದು ಅನಾರೋಗ್ಯದ ಕಾರಣದಿಂದ ಒಂದೂವರೆ ದಿನನೋ ಅಥವಾ 2 ದಿನನೋ ಹೊರಗಡೆ ಬಂದಿದ್ರಲ್ಲ ಬಿಗ್ ಬಾಸ್ ಮನೆಯಿಂದ. ಆಗ ಯಾವ ರೀತಿಯೆಲ್ಲ ರಾದ್ಧಾಂತ ಆಯಿತು, ಡಾಕ್ಟರ್ ಯಾರೋ ಹೇಳಿದ್ರು, ಇನ್ನೊಬ್ರು ಯಾರೋ ಹೇಳಿದ್ರು, ಕೆಲವೊಂದಷ್ಟು ವಿಷಯಗಳು ಹೊರಗಡೆ ನನಗೆ ಏನೇನು ಆಗ್ತಾ ಇದೆ, ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಯಾವ ರೀತಿ ಹವಾ ಇದೆ ಹೊರಗಡೆ ಅನ್ನೋದನ್ನು ಇವರು ಮನೆ ಒಳಗಡೆ ಬಂದು ಇದ್ದಬದ್ದ ಕಂಟೆಸ್ಟೆಂಟ್ಸ್ಗಳಿಗೆಲ್ಲ ಹೇಳಿ ತಲೆ ತಿಂದು ನೆಕ್ಸ್ಟ್ ಅದಾದಮೇಲೆ ಸುದೀಪ್ ಅವರಿಂದ ಸಖತ್ತಾಗಿ ಚೀಮಾರಿ ಹಾಕಿಸಿಕೊಂಡಿದ್ರು. ಈಗ ಇವತ್ತು ಮತ್ತೊಂದು ಸಲ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಯಾರ ಜೊತೆಗೂ ಮಾತಾಡ್ದೇನೆ ಮತ್ತೆ ವಾಪಸ್ ವಿಚಾರಣೆ ಆದಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಆದರೆ ಪುನಃ ಜನವರಿ 13ನೇ ತಾರೀಕು ಇವರು ವಾಪಸ್ ಬರಬೇಕಾಗತ್ತೆ. ಹೊರಗಡೆ ಬಂದಾದಮೇಲೆ ಎಲ್ಲಿಯಾದರೂ ಒಂದು ಕಡೆಯಿಂದ ಒಂದು ಕಿವಿಗೆ ಬಿದ್ದೇ ಬೀಳುತ್ತಲ್ವ ಇವರ ಆಟ ಹೇಗಾಗ್ತಾ ಇದೆ ಅಂತ, ಅಥವಾ ಬೇರೆ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಯಾವ ರೀತಿ ಒಂದು ಹವಾ ಓಡಾಡ್ತಾ ಇದೆ ಹೊರಗಡೆ ಅನ್ನುವಂಥದ್ದು ಹೇಗಾದರೂ ಒಂದು ಕಿವಿಗೆ ಬಿದ್ದೇ ಬೀಳುತ್ತೆ. ಆ ರೀತಿ ಒಂದು ವೈಬ್ ಹೊರಗಡೆ ಕ್ರಿಯೇಟ್ ಆಗಿರುತ್ತೆ. ಸೊ ಬಿಗ್ ಬಾಸ್ ಗೇಮ್ ಅನ್ನುವಂಥದ್ದು, ಒಂದು ಶೋ ಅನ್ನುವಂಥದ್ದು ಅದರ ಮೇಲೆ ನಡೀತಾ ಇದೆ. 3 ತಿಂಗಳುಗಳ ಕಾಲ ಹೊರಗಿನ ಪ್ರಪಂಚಕ್ಕೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಯಾವುದೇ ಸಂಪರ್ಕ ಇರೋದಿಲ್ಲ. ಹೊರಗಡೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊಬೈಲ್ ಇಲ್ಲ, ಗಡಿಯಾರ ಕೂಡ ಇರಲ್ಲ. ಸೊ ಒಳಗಡೆ ಒಂದಷ್ಟು ಕಂಟೆಸ್ಟ್ಗಳನ್ನು ಎಲ್ಲ ಒಂದು ಹೊರಗಿನ ಸಂಪರ್ಕದಿಂದ ಹೊರತುಪಡಿಸಿ ಅಥವಾ ದೂರ ಮಾಡಿ ಒಳಗಡೆ ಒಂದು ಆಟ ಆಡಲಿಕ್ಕೆ ಬಿಟ್ಟಿರ್ತಾರೆ. ಅದೇ ಒಂದು ಬಿಗ್ ಬಾಸ್ ಗೇಮ್ ಶೋ, ಅದೇ ಈ ಒಂದು ಶೋನ ಉದ್ದೇಶ. ಸೊ ಈಗ ಚೈತ್ರಾ ಕುಂದಾಪುರ ಅವರು ಈ ರೀತಿ ಹೊರಗಡೆ ಹೋಗೋದು ಬರೋದು ಆಗ್ತಾ ಇದ್ರೆ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ ಯಾವ ರೀತಿ ನ್ಯಾಯ ಮಾಡಿದಾಗ ಆಯಿತು? ಬಿಕಾಸ್ ಹೆಲ್ತ್ ರೀಸನ್ಸ್ಗೋಸ್ಕರ ಹೊರಗಡೆ ಹೋಗಿದ್ದಂತಹ ಚೈತ್ರಾ ಕುಂದಾಪುರ ಅವರು ಯಾವ ರೀತಿ ರಾದ್ಧಾಂತವನ್ನು ಸೃಷ್ಟಿ ಮಾಡಿದ್ರು ಅಂತ ನಿಮಗೆಲ್ಲ ಗೊತ್ತಾಗಿರುತ್ತೆ. ಇನ್ಫ್ಯಾಕ್ಟ್ ಸುದೀಪ್ ಅವರು ಚೀಮಾರಿ ಹಾಕಿರಬಹುದು, ಯಾವ ಡಾಕ್ಟರ್ಗಳು ಕೂಡ ಮಾತಾಡಲ್ಲ ಅದು ಇದು ಅಂತ ಹೇಳಿರಬಹುದು. ಬಟ್ ಚೈತ್ರಾ ಕುಂದಾಪುರ ಅವರು ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಕೆಲವೊಂದಷ್ಟು ವಿಷಯ ಹೇಳಿದ್ರಲ್ಲ ತಿಳ್ಕೊಂಡು ಬಂದು ಹೊರಗಡೆಯಿಂದ, ಅದರಲ್ಲಿ ಎಷ್ಟೋ ಪಾಲು ನಿಜ ಇದ್ದಿದ್ದು ಹೌದಲ್ವಾ? ಕೆಲವೊಂದಷ್ಟು ವಿಷಯಗಳು ನಿಜ ಇತ್ತು ಅದರಲ್ಲಿ. ಸೊ ಏನಾದರೂ ಅಲ್ಪ ಸ್ವಲ್ಪ ವಿಷಯ ಆದರೂ ಗೊತ್ತಾಗುತ್ತೆ ಹೊರಗಡೆ ನಮ್ಮ ಬಗ್ಗೆ ಜನ ಏನು ತಿಳ್ಕೊತಾ ಇದ್ದಾರೆ ಅನ್ನೋಂಥದ್ದು ಹೊರಗಡೆ ಹೋಗಿ ಬಂದಮೇಲೆ ಗೊತ್ತಾಗೇ ಆಗುತ್ತೆ. ಸೊ ಈಗ ಇವತ್ತೊಂದ್ಸಲ ಹೋಗಿದ್ದಾರೆ. ಈಗ ನೆಕ್ಸ್ಟ್ ಜನವರಿ 13ನೇ ತಾರೀಕು ಹೋಗಬೇಕಾಗುತ್ತೆ ಹೊರಗಡೆ. ಮತ್ತು ಇನ್ನೊಂದೇನೋ ಡೇಟ್ ಕೊಡ್ತಾರೆ ಕೋರ್ಟ್ನವರು. ಸೊ ಹೊರಗಡೆ ಹೋದ್ಮೇಲೆ ಏನಾದರೂ ಸ್ವಲ್ಪ ಆಗೇ ಆಗುತ್ತೆ ವಿಷಯ. ಅದಕ್ಕೆ ತಕ್ಕ ಹಾಗೆ ಚೈತ್ರಾ ಕುಂದಾಪುರ ಅವರು ಆಟ ಆಡಲಿಕ್ಕೆ ಶುರು ಮಾಡಿದ್ರೆ, ಅವರ ಆಟವನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಶುರು ಮಾಡಿದ್ರೆ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ ಯಾವ ರೀತಿ ನ್ಯಾಯ ಮಾಡಿದಾಗ ಆಗುತ್ತೆ. ಸೊ ಇದಕ್ಕೆ ಕಡಿವಾಣ ಹಾಕುವಂತಹ ಪ್ರಯತ್ನ ಯಾಕೆ ಆಗಬಾರ್ದು ಬಿಗ್ ಬಾಸ್ ಕಡೆಯಿಂದ ಅನ್ನೋದೇ ಪ್ರಶ್ನೆ ಇವಾಗ. ಸೊ ಬೇರೆಯವರೆಲ್ಲ ತುಂಬಾ ಕ್ಲೂಲೆಸ್. ಇನ್ಫ್ಯಾಕ್ಟ್ ನಿನ್ನೆ ಭವ್ಯ ಅವರು ಅಳ್ತಾ ಇದ್ದಿದ್ದು ಹೊರಗಡೆ ಯಾವ ರೀತಿ ನೋಡ್ತಿದ್ರು, ಅಟ್ಲೀಸ್ಟ್ ನಮ್ಮ ಮನೆಯವರಿಗೆ ನಾನು ಆಟದ ಬಗ್ಗೆ ಏನು ಅನ್ನಿಸ್ತಾ ಇದೆಯೋ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಅಳ್ತಾ ಇದ್ರು. ಸೊ ಹೀಗಿರುವಾಗ ಚೈತ್ರಾ ಕುಂದಾಪುರ ಅವರಿಗೆ ಮಾತ್ರ ಈ ರೀತಿ ಒಂದು ಪ್ರಾವಿಷನ್ ಕೊಡ್ತಿರೋದು ಎಷ್ಟು ಸರಿ ಅನ್ನೋದನ್ನು ನಾನು ನಿಮಗೇನೆ ಕಮೆಂಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. ಪ್ರೇಕ್ಷಕರೇ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ
ಇನ್ನೊಂದೇನಂತಂದರೆ ಮುಖ್ಯವಾಗಿ ಇವರು ಹೊರಗಡೆ ಒಂದ್ಸಲ ಹೆಲ್ತ್ ರೀಸನ್ಸಿಗೆ ಹೋಗಿ ಬಂದಮೇಲೆ ಗೊತ್ತಲ್ಲ ಏನೇನೆಲ್ಲ ಆಯಿತು ಅಂತ, ಹಂಗಿದ್ಮೇಲೂ ವಾಪಸ್ ಈ ರೀತಿ ಹೊರಗಡೆ ಹೋಗಿ ಬರಲಿಕ್ಕೆ ಪ್ರಾವಿಷನ್ ಕೊಡ್ತಾರೆ ಅಂತ ಆದರೆ ಅದು ತಪ್ಪಾಗುತ್ತೆ. ಬಿಗ್ ಬಾಸ್ನ ಈ ಒಂದು ಶೋನ ಮೂಲ ಉದ್ದೇಶಕ್ಕೇ ಅದು ಒಂದು ರೀತಿ ವ್ಯತಿರಿಕ್ತವಾದಂತಹ ಒಂದು ಬೆಳವಣಿಗೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅದರ ಜೊತೆಗೆ ಈಗ ಲಾಸ್ಟ್ ಟೈಮ್ ನೀವು ಹೇಳ್ಬೋದು ವರ್ತೂರು ಸಂತೋಷ್ ಅವ್ರು ಹೋಗಿದ್ರಲ್ವಾ ಅಂತ. ಅವ್ರು ಹೋಗಿದ್ರು, ಒಂದ್ಸಲ ಹೋದ್ರು ಮತ್ತೆ ಬಂದರು ಅಷ್ಟೇ, ಒಂದು ವಾರ ಗ್ಯಾಪ್ ಇತ್ತು. ಅಫ್ಕೋರ್ಸ್ ಅಲ್ಲೂ ಕೂಡ ಅದು ಸಾಕಷ್ಟು ವಿಷಯಗಳು ಗೊತ್ತಾಗಿರುತ್ತೆ. ಒಳಗಡೆ ಯಾವ ರೀತಿ ನಾನು ಆಡ್ತಾ ಇದ್ದೆ, ಗೇಮ್ ವಿಷಯವಾಗಿ ಸಾಕಷ್ಟು ವಿಷಯಗಳು ಗೊತ್ತಾಗಿರುತ್ತೆ. ಅದು ಕೂಡ ಅದನ್ನು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಪುನಃ ಚೈತ್ರಾ ಕುಂದಾಪುರ ಅವರು ಹೊರಗಡೆ ಹೋಗೋದು ವಾಪಸ್ ಬರೋದು ಅದೆಲ್ಲ ಮಾಡ್ತಾ ಇದ್ರೆ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ ನ್ಯಾಯ ಮಾಡ್ದಂಗೆ ಆಗಲ್ಲ ಅನ್ನೋದಷ್ಟೇ ನನ್ನ ಈ ಒಂದು ವರದಿಯ ಉದ್ದೇಶ. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.